ಒಂದಿಷ್ಟು ಚೈತನ್ಯದಾಯಕ ಮಾತುಗಳನ್ನು ಹೇಳಿಸಬೇಕು ಅವರ ಮುಖಾಂತರವಾಗಿ ಅನ್ನುವಂಥ ಒಂದು ಪ್ರೇರಣೆದಾಯಕವಾಗಿರುವಂಥ ಅವರಲ್ಲಿ ಬಂದಿರುವಂಥ ಮಾತುಗಳಿಗೆ ಎಷ್ಟೋ ಯುವ ಶಕ್ತಿಗಳು ಬೆಳೆದಿದ್ದಾರೆ, ಯುವ ಶಕ್ತಿಗಳು ಪರಿವರ್ತನೆ ಆಗಿದ್ದಾರೆ. ಅದಕ್ಕಾಗಿ ನಮ್ಮ ಭಾಗದ ಯುವಕರು ಕೂಡ ಒಂದಿಷ್ಟು ಒಳ್ಳೆಯ ಮಾರ್ಗದಲ್ಲಿ ಹೋಗ್ಬೇಕನ್ನುವಂಥ ಒಂದು ನಮಗೆ ಅರಿವು ಬಂದಿದ ನಂತರ ಅವರಿಗೆ ಕರೆಸುವಂತ ಒಂದು ಪ್ರಯತ್ನವನ್ನು ಮಾಡಿದೆ. ಒಳ್ಳೆ ಅದ್ಭುತವಾಗಿರುವಂತ ನಮ್ಮ ಭಾಗದ ನಮ್ಮ ತಾಲೂಕಿನ ಹೆಮ್ಮೆ, ನಮ್ಮ ತಾಲೂಕಿನ ಎರೆಬುದಾಳದ ಅಲ್ಲಿ ಆ ನೆಲದ ಮಣ್ಣಿನಲ್ಲಿ ಅವರ ಜನ್ಮ ತಾಳಿದವರು. ಅದು ಕೂಡ ನಮ್ಮ ತಾಲೂಕಿನ ಹೆಮ್ಮೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಹಳಷ್ಟು ಖುಷಿ ಅನ್ನಿಸ್ತಾ ಇದೆ, ಸಂತೋಷ ಅನ್ನಿಸ್ತಾ ಇದೆ. ಅದು ಕೂಡ ನಮ್ಮ ಶ್ರೀಮಠದ ತವರು ಮನೆ ಅನ್ನುವಂಥ ಹೆಮ್ಮೆ, ಅದು ಕೂಡ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ನಾಡಿನೊಳಗಿರುವಂಥ ತಾಯಿ ತಂದೆಗಳು ಇಂತಹ ಒಳ್ಳೆ ಅದ್ಭುತವಾಗಿರುವಂಥ ಮಕ್ಕಳನ್ನ ಎಂದು ಸಮಾಜ ಉದ್ಧಾರಕ್ಕಾಗಿ ಒಂದಿಷ್ಟು ಸಂಸ್ಕಾರಗಳನ್ನು ಕೊಟ್ಟು, ಒಂದಿಷ್ಟು ಶಿಕ್ಷಣಗಳನ್ನು ಕೊಟ್ಟು ಇವತ್ತಿನ ದಿವಸ ಅವರು ಮಾಡಿದ್ದಕ್ಕಾಗಿ ಇವತ್ತಿನ ದಿವಸ ನಮ್ಮ ರವಿ ಚಂದ್ರ ಸರ್ ನಾಡಿನ ಮೂಲೆಗಳಲ್ಲಿ ಕರ್ನಾಟಕದಾದ್ಯಂತ ಅವರ ಹೆಸರು ಅದು ಬಹಳಷ್ಟು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಬೇಕಾಗುತ್ತೆ. ಅವರು ಹೀಗೆ ಸದಾಕಾಲ ನಮ್ಮ ಭಾಗಕ್ಕೆ ಬಂದು ಈ ಭಾಗದ ಯುವಕರಿಗೆ ಪ್ರೇರಣೆಯ ಮಾತುಗಳನ್ನು ಮತ್ತೊಮ್ಮೆ ಅವರು ಆಡಬೇಕನ್ನುವಂತ ಮಾತನ್ನು ಹೇಳಿ, ಕೊಪ್ಪಳದ ಗವಿಮಠ ಆಗಿರ್ಬೋದು, ಅನೇಕ ದೊಡ್ಡ ದೊಡ್ಡ ಮಟ್ಟದೊಳಗೆ ಅವರು ವಾಕ್ಚಾತುರ್ಯವನ್ನು ನೋಡಿ ಆ ತರ ಎಷ್ಟೋ ನಾವೆಲ್ಲ ಅಂತೀವಿ, ಈ ಹುದ್ದೆ ನಾನು ಆಯ್ಕೆ ಆದ್ರೆ ಚಂದ ಇರ್ತದೆ, ಈ ಹುದ್ದೆಗೆ ನಾನು ಸೇರಿದ ಚಂದ ಇರ್ತದ, ನಮ್ಗೆ ಇನ್ವೆಸ್ಟ್ ಮಾಡ್ಕೊಂತೀವಿ, ನಾವು ಅದನ್ನ ಆಯ್ಕೆ ಮಾಡ್ಕೊಳ್ತೀವಿ. ಆದ್ರ ಏನು ಕ್ಯಾಬ್ ಅಂತಕ್ಕಂಥದ್ದು, ಪೊಲೀಸ್ ಕ್ಯಾಬ್ ಏನದಲ್ಲ ಅದನ್ನ ಯಾರಿಗೆ ಸೇರಿದ ಯೋಗ್ಯ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಮಾಡ್ತದ. ಕ್ಯಾಬ್ ಕೂಡ ಸಾಧನೆ ಮಾಡಿ ಆ ಕಿರೀಟವನ್ನ ತಾವ ಧಾರಣೆ ಮಾಡ್ಕೊಂಡಾರ. ಅಂತ ಅಧಿಕಾರಿಗಳನ್ನ, ದಕ್ಷ ಆಡಳಿತ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಇಂಥ ಒಂದು ಕಲ್ಯಾಣ ವೈಭವದ ಬರೀ ಪ್ರವಚನ, ಬರೀ ಸಂಗೀತ, ಬರೀ ಪುರಾಣಗಳು ಅಷ್ಟೇ ಅಲ್ಲ, ಈಗ ನಾವು ಯೂತ್ಸ್ಗೆ ಯಾವ ತರ ಮಾಡೆಲ್ ಆಗಿ ನಾವು ಬೆಳಿಬೇಕು, ಯಾವ ತರ ನಾವು ಜಗತ್ತಿನೊಳಗೆ ಸಾಧನೆ ಮೆಟ್ಲನ್ನು ಹತ್ತಬೇಕು. ಅವ್ರು ಹೇಳ್ತಾರ, ನಾನು ರೈತನ ಮಗ ಇದ್ದೀನಿ, ರೈತನ ಮಗ ಆಗಿ ಇಲ್ಲಿ ಮಟ್ಟಕ್ಕೆ ಬಂದಿನಂದ್ರೆ ನಾನು ಎಷ್ಟೋ ವರ್ಷಗಳ ಕಾಲ ಸಿನಿಮಾವನ್ನು ನೋಡೋದು ಬಿಟ್ಟಿದ್ದೆ. ಈಗೆಲ್ಲ ಸಿನಿಮಾ ನೋಡ್ತಾರ. ಪರಮ ಪೂಜ್ಯರು ಈ ಸಲ ಸೇವಾಶ್ರೀ ಪ್ರಶಸ್ತಿಯನ್ನ ರವಿ ಡಿ ಚನ್ನಣ್ಣವರಿಗೆ ಕೊಟ್ಟು ಅದರ ನಿರ್ಮಾಣದ ಒಂದು ಹೆಮ್ಮೆನೂ ಕೂಡ ಆಗ್ತದ. ಬಂದಂತ ಸಾವಿರಾರು ಭಕ್ತರಿಗೂ ಕೂಡ ಅದು ಮಾದರಿ ಆಗ್ತದೆ. ಹೌದಪ್ಪ, ಅಜ್ಜವರಿಂದ ಒಬ್ಬ ಅಧಿಕಾರಿಯನ್ನು ಕರೆದು ಸನ್ಮಾನ ಮಾಡಿಸಿದ್ರು, ನಮ್ಗೆ ಅವ್ರ ಕಡೆಯಿಂದ ಒಂದೆರಡು ಒಳ್ಳೆ ಮಾತುಗಳನ್ನು ಹೇಳಿಸಿದ್ರು. ನಾವು ಕೂಡ ಯಾಕೆ ಪೊಲೀಸ್ ಆಗ್ಬಾರ್ದು, ನಾವು ಯಾಕೆ ಒಂದು ಸಾಧನೆ ಮಾಡಬಾರ್ದು ಅಂತಕ್ಕಂಥದ್ದು ಎಷ್ಟೋ ಜನರಿಗೆಲ್ಲ ದುಶ್ಚಟಗಳಿಗೆ ಬಲಿಯಾಗಿ ಜೀವನ ಹಾಳು ಮಾಡ್ಕೊಳಕತ್ತಾರ. ಅವ್ರು ಯಾವ ತರ ಬೆಳೆದು ಬಂದ್ರು, ನಾವು ಯಾವ ತರ ಈ ಭಾಗದೊಳಗೆ ಬೆಳಿಬೇಕಂತ ಈ ಭಾಗದ ಯೂತ್ಸ್ಗೆ, ಈ ಭಾಗದ ಜನರಿಗೆ ಗೊತ್ತಾಗಲಿ ಅನ್ನೋದು ಕಾರಣಕ್ಕಾಗಿ ರವಿ ಡಿ ಚನ್ನಣ್ಣವ್ರನ್ನ ಪರಮ ಪೂಜ್ಯರು ಬಹಳ ಹೋದ ವರ್ಷನೇ ಏನು 1 ಲಕ್ಷದ ಜನರಿಗೆ ನಾವೆಲ್ಲ ಸರ ಇದೇ 2 ವರ್ಷದಿಂದ ರೀ ನಾವೆಲ್ಲ ಕಲ್ಯಾಣದೊಳಗ 196 ಅಮರ ಗಣಗಳಿಗೆ ಬಸವಣ್ಣ ಪ್ರತಿನಿತ್ಯ ಜಂಗಮರಿಗೆ ದಾಸೋಹ ಮಾಡುತ್ತಿದ್ದ ಅಂತ ನಾವು ಕೇಳ್ತೀವಿ. ಅದನ್ನ ನೋಡಕ್ ಆಗಿದ್ದಿಲ್ಲ. ಆದ್ರೆ ಇದೇ 2 ವರ್ಷದ ಹಿಂದೆ ಇದೇ ಇಲ್ಲಿರುವಂತ ತ್ರಿಮೂರ್ತಿಗಳಾಗಿರುವುದು ಇವರೆಲ್ಲರೂ ಕೂಡಿ ಸುಮಾರು 1 ಲಕ್ಷ ಜನರಿಗೆ 1 ತಿಂಗಳು ನಿರಂತರವಾಗಿ ದಾಸೋಹ ಸೇವೆ ಮಾಡ್ಯಾರ. ಅಂತ ಒಂದು ಕಾರ್ಯಕ್ರಮವನ್ನ ನೀವು ಕರೆಸ್ಬೇಕು ಅಂತ ಸತತ ಪ್ರಯತ್ನ ಮಾಡಿದ್ವಿ. ಆದ್ರೆ ನಮಗ ಅವಾಗ ತಾವು ಸಿಗ್ಲಿಲ್ಲ. ಇವ್ರು ಈಗ ಸಿಕ್ಕಿದ್ಮೇಲೆ ತಾವು ನಮ್ಗೆ ಸಿಕ್ಕ್ರಿ ಅಂತ. ಬಹುಶಃ ನೀವು ಆ ಕಾರ್ಯಕ್ರಮ ನೋಡಿದ್ರೆ ಅಂತಿದ್ರಿ ಇದು 2ನೇ ಕೊಪ್ಪಳದ ಗವಿಮಠ ಅಂತ ಖಂಡಿತವಾಗಿ ಹೇಳ್ತಿದ್ರಿ. ಯಾಕಂತಂದ್ರೆ ಅಷ್ಟು ಜನಸಾಗರ ಅದ. ಬಹುಶಃ ಕಾಯಕ ದಾಸೋಹ ಜನಮಾನಸದಲ್ಲಿ ಜಾಗೃತಿ ಮೂಡಿಸುವ ಮಠಗಳೇನಾದ್ರೂ ಇರದೇ ಹೋಗಿದ್ರೆ ಈ ರೀತಿಯ ಪರಮ ಪೂಜ್ಯರು 12ನೇ ಶತಮಾನದ ಇಲ್ಲಿಯವರೆಗೆ ಈ ಪರಂಪರೆಯನ್ನ, ಆ ಪರಂಪರೆಯ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬರದೇ ಹೋಗಿದ್ರೆ
ಬಹುಶಃ ನಮ್ಮ ರಾಜ್ಯ, ನಮ್ಮ ಊರು, ನಮ್ಮ ರಾಷ್ಟ್ರ ಯಾವುದಕ್ಕೆ ನಮ್ಮನ್ನು ನಾವು ಗುರುತಿಸ್ಕೊಳ್ತಾ ಇದ್ದೀವೋ ಅದು ಆ ಗುರುತು ನಮ್ಮದಾಗಿರುತ್ತಿರಲಿಲ್ಲ. ಇಲ್ಲ ಹೀಗೆ ಮಠವನ್ನು ಕಲಿತ್ರಿ, SLC ಕಲಿತ್ರಿ, PUC ಗದಗ ಕಲಿತ್ರಿ, ಧಾರವಾಡದಾಗ ಡಿಗ್ರಿ ಮಾಡಿದ್ರಿ, BA. ನನ್ನ ಬೆಳವಣಿಗೆ ನನ್ನ ಬೆಳವಣಿಗೆ ಅಂತ ಹೇಳಬಾರ್ದು, ಇಷ್ಟು ದಿವಸದಲ್ಲಿ ಏನೇನಾಗೈತಿ ಹಂಗೆ ನೋಡಿದ್ರೆ ನಮ್ಗೆ ಇನ್ನೂ ತಲೆ ಮೇಲೆ ಮಾಸ ಆಗಿಲ್ಲ. ಅಂದ್ರೆ ಅನುಭವ ಮಾಸ ಇದೆಲ್ಲ ಪೂಜೆ ಎದುರುಗಡೆ ನಾವು ಆ ಅರ್ಹತೆ ನಮಗಿಲ್ಲ. ನಾವು ಬೆಳಗ್ಗೆ ನಾನು ಎಂದು ಹೇಳಿದ್ವೆಲ್ಲ ಹೇಳಿದ್ವು ಇಲ್ಲ. ನಾವೆಲ್ಲ ನಿಮ್ಮಂತೂ ಯಾರ್ಯಾರ ಪರೀಕ್ಷೆ ಯಾರು ಫೀಸ್ ಕೊಡ್ತಾರೆ, ಯಾರ ಮನೆಗಳು ಗುಣ ಹಾಕಿದ್ರು, ಯಾರ ನಡಿಬಂತೇಳಿ ಬಸ್ಸಿಗೆ ಚಾರ್ಜ್ ಕೊಟ್ಟರು, ಅವರೆಲ್ಲರೂ ಹಾಕಿದ ಕೈ ದುಡ್ಡಿನ ಫಲ. ಹಂಗ ಒಬ್ಬೊಬ್ಬರ ನಮ್ಮನ್ನ ಹಿಡಿದು ಹಾಕಿ ಬೆಳೆಸಿದವರು ನಾವ್ ಯಾಕೆ ಹಿಡಿದಪ್ಪ? ನಮ್ಮ ಹುಡುಗರು ಈ ಭಾಗದಲ್ಲಿ ನಾನು ಹೇಳ್ತಿರೋದು, ಇನ್ನೂ ಕೂಡ ಬಸವಣ್ಣನ ಕಾಯಕವೇ ಕೈಲಾಸ ಅನ್ನೋದು ಗ್ರಾಮ ಮಟ್ಟದಲ್ಲಿ ಜಾರಿಯಾಗಿಲ್ಲ. ಯಾವ ಕೆಲಸ ಕೊಟ್ಟರು ಮಾಡ್ಬೇಕು, ಯಾವ ಕೆಲಸ ಕೊಟ್ಟರು ಕೆಲಸದಲ್ಲಿ ಶ್ರೇಷ್ಠತೆ ಕನಿಷ್ಠತೆ ಇಲ್ಲ, ಮಾಡುವ ವಿಧಾನದೊಳಗೈತಿ. ನಾನು 16 ವರ್ಷದ ಎಲ್ಲ ಹೇಳ್ತೀನಿ ಸ್ವಾಮೀಜಿ, ಜನರಿಗೆ ಒಂದೊಂದ್ಸಾರಿ ನಾವು ಅಂತಾರೆ ಯಾಕೆ ಎಲ್ಲ ಹೇಳಿದ್ದೀನಿ ಪದೇ ಪದೇ. ಅಂದ್ರ ನನ್ನಂತ ಒಬ್ಬ ಎಕ್ಕಶ್ಚಿತ ಅತಿ ಕಡು ಬಡತನದಲ್ಲಿ ಹುಟ್ಟಿದ ಹುಡುಗ ಎಲ್ಲಾ ಕೆಲಸ ಮಾಡುವ ಕೆಲಸದಲ್ಲಿ ಶ್ರೇಷ್ಠತೆಯನ್ನು ತೋರಿಸಿ ಓದಿ ಉದ್ಧಾರ ಆಗಬಾರ್ದ, ನಾವ್ಯಾಕೆ ಆಗಬಾರ್ದು ಅನ್ನೋ ಕಿಚ್ಚು ಆ ಹುಡುಗ ಅವರಲ್ಲಿ ಬರಬೇಕು ಅನ್ನೋ ಕಾರಣಕ್ಕೆ ಹೇಳ್ತೀನಿ ನಾನು. ಒಳ್ಳೆ ಎಲ್ಲ ನೀರಿಗೆ ಡಿಸೈನ್ ಮಾಡಿ ಈ ಕಡೆ ಸೋಫಾ ಸೆಟ್ ಹಾಕಿ ಆ ಕಡೆ ಹಾಕಿ ಮಿರ್ಚಿ ಬದಿ ಕೂತಿದ್ದೆಲ್ಲ ನಮ್ಗೆಲ್ಲ ಕುಂತಿದ್ರು. ಅಂದ್ರ ಒಂದ್ ವೇಳೆ ಅವ್ರು ಅದನ್ನ ಕೆಟ್ಟದ ಅನ್ಕೊಂಡ್ರೆ ನಾವೆಲ್ಲ ಕ್ಲೀನ್ ಮಾಡ್ತಿದ್ವಿ. ನಾ ಫಸ್ಟ್ ಕ್ಲೀನರ್ ಭರ್ಜರಿ ಕ್ಲೀನ್ ಮಾಡ್ತಿದ್ವಿ ನಾವು. ಅಂದ್ರ ಹೊರದಾಗ ಕೆಲಸ ಮಾಡೋದು, ಟ್ರಾಕ್ಟರಿ ಹೊಡೆಯೋದು, ರಡ್ಡ ಹೊಡೆಯೋದು, ಸಣ್ಣದು ಅನ್ಕೊಂಡಿದ್ರೆ ನಾವು ಸಣ್ಣರಾಗಿರ್ತೀವಿ. ನಾವು ದೊಡ್ಡ ಇದರಲ್ಲೇ ನಾನು ಶ್ರೇಷ್ಠ ವ್ಯಕ್ತಿ ಆಗ್ಬೇಕು ಅಂದ್ರೆ ನಾವು ಶ್ರೇಷ್ಠ ವ್ಯಕ್ತಿ ಆಗೇ ಆಗ್ತೀವಿ. ಇದು ಶ್ರಮ ಸಂಸ್ಕೃತಿ. ಕಾಯಕವೇ ಕೈಲಾಸ. ಯಾವ ರೀತಿ ಐದಕ್ಕಿ ಲಕ್ಕಮ್ಮ, ಲೋಹ ಕಕ್ಕಯ್ಯ, ಮಾದರ ಚೆನ್ನಯ್ಯ, ಮಡಿವಾಳ ಮಾಚದೇವ, ಅಲ್ಲಮೊಟ್ಟು ಭೂಮಿ ಎಲ್ಲ ಸೇರಿ ಆ 12ನೇ ಶತಮಾನದೊಳಗ ಕಾಯಕಕ್ಕೆ ಬೆಲೆ ಕೊಟ್ಟು ಅದರಿಂದ ನಾನು ಕೆಲಸ ಮಾಡಿ ಕೂಡ ಮಾಡ್ತೀನಿ, ಇಲ್ಲ ನನ್ ದುಡ್ಡು ಬೇಡ, ನಾನು ಈ ಕಲ್ಯಾಣ ರಾಜ್ಯದ ಕೆಲಸ ಮಾಡ್ಬೇಕಾದ್ರೆ ಅವ್ರ ದೀಪ ಹಚ್ತೀನಿ, ನನ್ನ ಕೆಲಸ ಮಾಡ್ಬೇಕಾದ್ರೆ ನನ್ನ ಎಣ್ಣೆ ನನ್ನ ದೀಪ ಹಚ್ತೀನಿ ಅನ್ನೋ ಬಸವಣ್ಣನ ತತ್ವ ಐತಲ್ಲ. ನಾವು ಅವರ ಪೂಜೆಯ ಜೊತೆಗೆ ಅವರ ವಚನಗಳ ಜೊತೆ ಅದು ನಮ್ಮ ರಕ್ತದೊಳಗೆ ಹೋಗ್ಬೇಕು. ಯಾವ ಮನುಷ್ಯ ಎಲ್ಲಾ ಕಡೆ ಬಿದ್ದು ಎಲ್ಲಾ ಕಡೆ ಹೊಡ್ತದಂತ ಒಳ್ಳೆ ಮುಕ್ತಕ್ಕ ನಮ್ಮ ಬದುಕು ನಾವು ಸಾಧಿಸಬೇಕು. ಎಲ್ಲಾ ಸಾಧು ಸಂತರು ಹೇಳೋದು ಸ್ವಸ್ಥ ಸಮಾಜ, ಸಂಸ್ಕೃತಿ, ದಯಾ, ವಿನಯ, ಕರುಣಿ, ಕಗಲತಿ, ಸರಿ ತಪ್ಪು, ಗುರು ಹಿರಿಯರಿಗೆ ಗೌರವ ಕೊಟ್ಟು ಇದ್ರಾಗ ಒಂದು 4 ಜನರಿಗೆ ಸಹಾಯ ಮಾಡಿ ಬದುಕು ಇದರ ಜೀವನ. ಪೊಲೀಸರಿಂದ ನಮ್ಮ ರಾಜ್ಯದೊಳಗೆ ಇಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಐತಿ. ನಾವು ಕೇವಲ ಕಳುವಾತು, ಏನಾಯ್ತು, ಥ್ರೆಟ್ ಆಯ್ತು, ಏನಾದರೂ ವಿದಿನ್ 24 hours ಅವ್ರು ಹೊಡಿತಾರೆ ಕಳ್ಳರನ್ನ. ಅಂಥದ್ದೊಂದು ರೀತಿಯೊಳಗೆ ನಾವು ಅದನ್ನು ಬಚ್ಚಲೇಬೇಕಾಗಿರ್ತಕ್ಕಂಥದ್ದು ಒಂದು ಅಂತರ್ಗತ ಮಾತನ್ನು ಹೇಳಿ ವಿಶೇಷವಾಗಿ ನಮಗೆ ಇವತ್ತು ರವಿ ಚಂದ್ರನ್ ಅವರು ಸಾಹೇಬರಿಗೆ ಬಂದಾಗ ಅವರೆಲ್ಲ ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ನಾವೆಲ್ಲರೂ ಕೂತ್ಕೊಂಡು ಗೌರವಿಸಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥ ಸರ್ವರಿಗೂ ಕೂಡ ವಂದಿಸಿ, ಮಠಾಧೀಶರಿಗೂ ವಂದಿಸಿ ನಾನು ಆತ್ಮ ದೂರ ಹೇಳ್ತೇನೆ. ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.